ನೀವೆಲ್ಲ ಚಿಕನ್ ಬೆಳ್ಳುಳ್ಳಿ ಕಬಾಬ್ ತಿಂದಿರ್ತೀರಾ. ನಾವಿವತ್ತು ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ನಮ್ಮ ಯಜಮಾನ್ರು ಎಲ್ಲದು ಹೆಚ್ಚೋ ಗ್ಯಾಪಲ್ಲಿ ಒಂದು ಸ್ಟೆಪ್ ಹಾಕಿದ್ವಿ. ಯಾವ ಸಾಂಗಿಗೆ ಗೊತ್ತಾ? ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಇವತ್ತು ನಮ್ಮ ಯಜಮಾನ್ರು ಅಡುಗೆ ಮಾಡಬೇಕಿದ್ರೆ ತುಂಬಾನೇ ಗೋಳುಕೋತಿದ್ದೆ. ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂದರೆ ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ. ಇದನ್ನ ನುಣ್ಣಗೆ ರುಬ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ತರಿಯಾಗಿರಲಿ. ಇವತ್ತು ನಾನೇ ಬೆಳ್ಳುಳ್ಳಿ ಮಶ್ರೂಮ್ ಕಬಾಬ್ ಮಾಡ್ತೀನಿ ಅಂದ್ರು ನನ್ನ ಕೈಲಿ ಮಾಡಕ್ಕೆ ಬಿಡಲಿಲ್ಲ. ನಾನೇ ಮಾಡ್ತೀನಿ ಅಂತ ಹೋಗಿ ರುಬ್ಬಿಸ್ಕೊಳಕ್ಕೆ ಮಾತ್ರ ನನ್ನನ್ನು ಕರಿತಿದ್ದಾರೆ, ಬಾ ರುಬ್ಕೊಡು ಅಂತ. ನಿಂಗು ಮೊದಲು ನಂಗು ಮೊದಲು ಈ ಪ್ರೀತಿ ಪ್ರೇಮ ಅಂತ ಹೇಳಿ ಡ್ಯಾನ್ಸ್ ಮುಗಿಸಿ ಅವಳ ತಲೆಗೆ ಮೊಟ್ಟೆ ಹೊಡೆಯೋದಕ್ಕೆ ಹೋದೆ. ಮೊಟ್ಟೆ ಹೊಡಿಲಿಲ್ಲ, ಹಾಗೆ ಕೈನಲ್ಲಿ ಹೊಡೆದು ಹಾಕ್ತೆ. ಇದೇನಪ್ಪ ವೆಜಿಟೇರಿಯನ್ನಲ್ಲಿ ಮೊಟ್ಟೆ ಹಾಕ್ತಿದ್ದೀರಾ? ನೀವೇ ಸುಮಾರು ಜನ ಕಮೆಂಟಲ್ಲಿ ಹಾಕಿದ್ರಲ್ಲ ಸಸ್ಯಾಹಾರಿ ಅಂತ. ಮತ್ತೆ ಆ ಮಸಾಲೆ ಅನ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಮೊಟ್ಟೆನ ಹಾಕಿದ್ದೆ. ಇಲ್ಲಾಂದರೆ ಅಕ್ಕಿ ಹಿಟ್ಟು ನೀವು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಬೋದು. ನನಗೆ ಆಯಿಲ್ ಅಂದರೆ ಸ್ವಲ್ಪ ಭಯ ಆಗುತ್ತೆ, ಅದಕ್ಕೆ ಸ್ವಲ್ಪ ಹಿಂದೆ ಹೋಗ್ತಾ ಇರ್ತೀನಿ. ನಿಜ ಹೇಳ್ಬೇಕು ಅಂದರೆ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು, ಆದರೆ ಕ್ರಿಸ್ಪಿಯಾಗಿ ಬಂದಿರಲಿಲ್ಲ. ಯಾಕೆ ಕ್ರಿಸ್ಪಿಯಾಗಿ ಬಂದಿರಲಿಲ್ಲ ಯಾರಿಗಾದ್ರೂ ಗೊತ್ತಿದೆಯಾ? ಕಮೆಂಟಲ್ಲಿ ತಿಳಿಸ್ಕೊಡಿ. ಎಲ್ಲ ಆದಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋ ಗ್ಯಾಪಲ್ಲಿ ನಮ್ಮ ಯಜಮಾನ್ರಿಗೆ ಕಾಲೆಳಿತಾ ಇದ್ದೆ. ನಿಮ್ಮ ಬೈಸೆಪ್ಸ್ಗಿಂತ ನನಗೆ ಬೈಸೆಪ್ಸ್ ಚೆನ್ನಾಗಿದೆ ಅಂತ. ಏನಾಯ್ತು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತವರೇ ನಿಜವಾದ ಆತ್ಮೀಯರು. ಜೀವನದ ಬಗ್ಗೆ ಎರಡು ಮಾತುಗಳಲ್ಲಿ ಹೇಳಬೇಕೆಂದರೆ, ಕಣ್ಣಿಗೆ ಇಷ್ಟವಾಗಿದ್ದು ಕೈಯಲ್ಲಿ ಇರುವುದಿಲ್ಲ, ಮನಸ್ಸಿಗೆ ಇಷ್ಟವಾಗಿದ್ದು ಜೀವನದಲ್ಲಿ ಇರುವುದಿಲ್ಲ. ಯಾರೋ ಹೇಳಿದ್ನ ಕೇಳೋದು, ಕೇಳಿದ್ನ ಇನ್ನೊಬ್ರಿಗೆ ಹೇಳೋದು, ಈ ಥರ ತಪ್ಪನ್ನ ಯಾವತ್ತೂ ಜೀವನದಲ್ಲಿ ಮಾಡಬೇಡಿ. ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲೇ ಇರಲಿ. ಎಲ್ಲರ ದಿನ ಶುಭವಾಗಲಿ.